ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ಆರೋಗ್ಯಕರವಾದ ಜ್ಯೂಸು ಏನರಲ್ಲಿ ಮಾಡಿದ್ದೀನಿ ಅಂತ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಇದು ನಮಗೆ ಬ್ಲಡ್ಡು ಕಡಿಮೆ ಆಗಿದೆ ಅಂದರೆ ಮತ್ತು ಡಯಟ್ ಮಾಡೋರಿಗೆ ತುಂಬ ಒಳ್ಳೆ ಜ್ಯೂಸ್ ಅಂತ ಕೇಳ್ಬೋದು. ಡೈಲಿ 1 ಗ್ಲಾಸು ಇಲ್ಲ ಅರ್ಧ ಗ್ಲಾಸು 2 ಟೈಮ್ ಕುಡಿದ್ರೂ ಆಗುತ್ತೆ. ಇದು ಜ್ಯೂಸು ಹೇಗೆ ಮಾಡೋದಂತ ಬನ್ನಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ ನೋಡ್ಕೊಬರೋಣ. ನಾನಿಲ್ಲಿ 1 ಕ್ಯಾರೆಟ್ನ ತುರಿದ್ಬಿಟ್ಟು ತಗೊಂಡಿದ್ದೀನಿ, ಮತ್ತು 1 ಬೀಟ್ರೂಟ್ನ ತಗೊಂಡಿದ್ದೀನಿ, ಮತ್ತು ಇಲ್ಲಿ ನಾನು ಮೋಸಂಬಿನ ತಗೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ನೀವು ಅರ್ಧ ನಿಂಬೆಹಣ್ಣು ಬಳಸ್ಬೋದು, ಮತ್ತು ಒಂದು 5 ಗೋಡಂಬಿ ಮತ್ತು 5 ಬಾದಾಮಿನ ಬಳಸ್ತಾ ಇದ್ದೀನಿ. ಈ ಥರ ಜ್ಯೂಸು ಕುಡಿದ್ಬಿಟ್ಟು ನೋಡಿ ಸ್ನೇಹಿತರೆ, ಡೈಲಿ ಒಂದು ಅರ್ಧ ಗ್ಲಾಸ್ ಕುಡಿದ್ರು ಇದರಿಂದ ತುಂಬ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಡೈಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಮಕ್ಕಳಿಗೂ ಕೊಡ್ಬೋದು ಸ್ನೇಹಿತರೆ. ಒಳ್ಳೆಯಾಗಿ ಹೆಲ್ತ್ಗೆ ತುಂಬ ಒಳ್ಳೆ ಜ್ಯೂಸ್ ಅಂತ ಅನ್ಬೋದು. ಇವಾಗ ನೋಡಿ ಮಿಕ್ಸ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಾನು. ಮೋಸಂಬಿ ಇಲ್ಲ ಅಂದರೆ ನೀವು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ ಸ್ನೇಹಿತರೆ. ನಾನಿಲ್ಲಿ ಮೋಸಂಬಿ ಇತ್ತು, ಮೋಸಂಬಿನ ಬಳಸ್ತಾ ಇದ್ದೀನಿ. ನೋಡಿ, ಕ್ಯಾರೆಟು ಮತ್ತು ಬೀಟ್ರೂಟು ಮತ್ತು ಒಂದು 2 ಮೋಸಂಬಿ ತಗೊಂಡು 2 ಪೀಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಮತ್ತು ನಾನು ಇದರಲ್ಲಿ ಬಳಸ್ತಾ ಇರೋದು 2 ಚಿಕ್ಕ ಟೀ ಲೋಟ ಇದೆ ಅಲ್ವಾ, ಆ ಲೋಟದಿಂದ 2 ಲೋಟ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದರಲ್ಲಿ ಹಾಲು ಹಾಕಿಬಿಟ್ಟು ಮಾಡ್ಕೋಬಹುದು ಸ್ನೇಹಿತರೆ. ನಾನು ಹಾಲು ಬೇಡ, ಡಯಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ನೀರನ್ನು ಬಳಸ್ತಾ ಇದ್ದೀನಿ. ಮತ್ತು ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ನಾನು ಇದಕ್ಕೆ ಸಕ್ಕರೆ ಹಾಕ್ತಾಯಿಲ್ಲ ಸ್ನೇಹಿತರೆ, ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕೋದು ಬೇಡ, ನಾವು ಡಯಟ್ ಮಾಡ್ತಾಯಿದ್ರೆ ಸಿಹಿ ಅಂಶ ಅಂದರೆ ಸಕ್ಕರೆ ತಿನ್ನಬಾರ್ದು. ಅದಕ್ಕೆ ನಾನು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಪ್ಲೇಟಲ್ಲಿ ಇರೋದು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ಜ್ಯೂಸನ್ನು ಎಷ್ಟು ಚೆನ್ನಾಗಾಗಿದೆ ಅಂದರೆ ಕುಡಿದ್ರೂ ಒಂಥರ ತಂಪು, ಬಾಡಿಗೂ ತಂಪು ಇರುತ್ತೆ, ಹೆಲ್ತ್ಗೂ ಒಳ್ಳೆಯದು ಇದು. ಇದಕ್ಕೆ ನೀವು ಬೇಕಂದರೆ ಸೋಸ್ಕೊಂಡು ಕುಡಿಬೋದು ಸ್ನೇಹಿತರೆ. ನಾನು ಸೋಸ್ಕೊಂಡು ಕುಡಿಯಲ್ಲ, ಈ ಥರ ನುಣ್ಣಗಾಗಿ ರುಬ್ಕೊಂಡು ಸ್ಪೂನಿಂದ ನಿಧಾನಕ್ಕೆ ಜ್ಯೂಸ್ ಕುಡ್ಕೊಂಡು ನಿಧಾನ ಕುತ್ಕೊಂಡು ಕುಡಿತೀನಿ. ತುಂಬ ಹೆಲ್ತಿ, ತುಂಬ ಚೆನ್ನಾಗಿರುತ್ತೆ ಈ ಥರ ಜ್ಯೂಸು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ ತುಂಬ ಕಡಿಮೆ ಡೌನ್ ಆಗಿದೆ ಅಂದರೆ ನಾವು ಡೈಲಿ ಈ ಗ್ಲಾಸು ಜ್ಯೂಸನ್ನು 1 ಗ್ಲಾಸ್ ಡೈಲಿ ಕುಡ್ಕೊಂಬಂದುಬಿಟ್ರೆ ತುಂಬ ಹೆಲ್ಪ್ಗಾಗುತ್ತೆ. ಮತ್ತು ಗೋಡಂಬಿ ಸ್ವಲ್ಪ 2 ಪೀಸ್ ಅದರಲ್ಲಿ ಹಾಕಿದ್ದೀನಿ. ನೀವು ಬೇಕಂದರೆ ಇದರಲ್ಲಿ ಜೇನುತುಪ್ಪನ ಹಾಕ್ಕೋಬೋದು ಸ್ನೇಹಿತರೆ. ನಾನು ಜೇನುತುಪ್ಪನ ಹಾಕಿಲ್ಲ. ಬ್ಲಡ್ ಸರ್ಕ್ಯುಲೇಷನ್ಗೆ ಯಾವ ಥರ ಜ್ಯೂಸ್ ಕುಡಿಬೇಕಂತ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ನಿಮ್ಗೆ ವಿಡಿಯೋ ಹೇಗೆ ಅನ್ನಿಸ್ತು? ಈ ಜ್ಯೂಸನ್ನು ರೆಗ್ಯುಲರ್ ಕುಡಿಬೇಕು. ಬ್ಲಡ್ ಕಡಿಮೆ ಇರೋರು ತುಂಬ ಹೆಲ್ತ್ಗೆ ಒಳ್ಳೆಯದಾಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.